ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಪೋಸ್ಟ್ ಮಾಡಿದ್ದೆ ಈ ಚಾನಲ್ನಲ್ಲಿ ನಾನು ಶೇರ್ ಮಾರ್ಕೆಟ್. ಅದನ್ನು ಎಷ್ಟು ಜನ ನೋಡಿರ್ತೀರೋ ಇಲ್ಲೋ ಗೊತ್ತಿಲ್ಲ. ಫೋಟೋಸ್ ಹಾಕಿದ್ದೆ. ಬಜೆಟ್ ಮುಂಚೆ ನಾವು ಯಾವೆಲ್ಲ ಒಂದು ಡಿಫೆನ್ಸ್ ಸ್ಟಾಕ್ಸ್ಗಳನ್ನ ನೋಡ್ಬೋದು ಅಂದ್ಬಿಟ್ಟು ನೀವು ಏಕಾಏಕಿ ಹೋಗ್ಬಿಟ್ಟು ಡಿಫೆನ್ಸ್ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡೋದಿಲ್ಲ, ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು. ಬಟ್ ಬಜೆಟ್ಗಿಂತ ಮುಂಚೆ ಮುಂದಿನ ವಾರ 23 ಜುಲೈ ಅನಿಸುತ್ತೆ ಬಜೆಟ್ ಇರ್ಬೋದು. ಅದ್ರ ಮುಂಚೆ ಈ ಬಜೆಟ್ ಸ್ಟಾಕ್ಸ್ಗಳು ನೀವು ಸ್ವಲ್ಪ ನೋಡಿದಾಗ ಮೇ ಬಿ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಆಗುತ್ತೆ. ಯಾಕಂದರೆ ಯಾವುದೇ ಬಜೆಟ್ ಬಂದ್ರೂ ಒಂದು ಡಿಫೆನ್ಸಿಗೆ, ಅದರಲ್ಲೂ ಈ ಗೌರ್ಮೆಂಟ್ ಏನಿದೆ ಅದು ಸ್ವಲ್ಪ ಡಿಫೆನ್ಸಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದೆ. ಇದರ ಹಿಂದೆನೂ ಸ್ವಲ್ಪ ಡಿಫೆನ್ಸ್ ಸ್ಟಾಕ್ಸ್ಗಳಲ್ಲಿ ಏರಿಕೆ ಆಗಿದೆ. ಅದರಲ್ಲೂ ಶಾರ್ಟ್ ಟರ್ಮು, ಲಾಂಗ್ ಟರ್ಮು, ಆಮೇಲೆ ಒಂದು ಸ್ವಲ್ಪ ಹೋಲ್ಡ್ ಮಾಡೋದು, ಅದನ್ನೆಲ್ಲ ನೋಡ್ಬೋದು. ಯಾಕೆ ಡಿಫೆನ್ಸ್ ಸ್ಟಾಕ್ಸ್ ಬಗ್ಗೆ ನಾನು ಇವತ್ತೇ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಯೂನಿಯನ್ ಬಜೆಟ್ ಮುಂಚೆ ಇದನ್ನು ಕನ್ಸಿಡರ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಇದರಲ್ಲಿ ರಿಟರ್ನ್ಸ್ ನೋಡ್ಬೋದು. ಅದರಲ್ಲೂ ಸ್ವಲ್ಪ ನೀವು ಲಾಂಗ್ ಟರ್ಮಲ್ಲಾದ್ರು ಇಟ್ಕೋಬೋದು, ಅಥವಾ ಶಾರ್ಟ್ ಟರ್ಮಲ್ಲಿ ಇಮಿಡಿಯೇಟಾಗಿ ಒಂದು 10-15% ಇದು ಮಾಡ್ಬೋದು, ಸೇಲ್ ಮಾಡ್ಬೋದು. ಬನ್ನಿ ನೋಡೋಣ. ಅದೊಂದು ಸ್ವಲ್ಪ ಡಿಫೆನ್ಸ್ ಸ್ಟಾಕ್ಸ್ಗಳನ್ನ ಸ್ವಲ್ಪ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಡಿಪೆಂಡ್ಸ್ ಆನ್ ದ ಇದರಲ್ಲಿ ಎಲ್ಲದರಲ್ಲೂ ಒಂದು ರಿಸ್ಕ್ ಮತ್ತು ರಿಟರ್ನ್ಸ್ ಇದ್ದೇ ಇರುತ್ತೆ. ಇದು ಏನು ಅಂತ ಹೇಳಿದ್ರೆ, ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್, ನಮ್ಮ ದೇಶದ ಇವಾಗಿನ ಡಿಫೆನ್ಸ್ ಮಿನಿಸ್ಟರ್. ಈ ಗೌರ್ಮೆಂಟ್ ಕಂಟಿನ್ಯೂ ಆದಂಗೆ ಇವರು ಕಂಟಿನ್ಯೂ ಆದರು. ಒಂದು 50,000 ಕೋಟಿಯಷ್ಟು ಒಂದು ಎಕ್ಸ್ಪೋರ್ಟ್ ಕಂಟಿನ್ಯೂಯೇಷನ್ ಪಾಲಿಸಿನೇ ಇಟ್ಕೊಂಡಿದ್ದಾರೆ ಇವರು ಡಿಫೆನ್ಸ್ ರಿಲೇಟೆಡ್ನಲ್ಲಿ. ಹಾಗಾಗಿ ಇದರಲ್ಲಿ ಕೆಲವೊಂದು ಡಿಫೆನ್ಸ್ ಕಂಪ್ನಿನೂ ಒಳ್ಳೆ ರಿಟರ್ನ್ಸ್ಗಳನ್ನು ಮಾಡಿತ್ತು. ಆ ಬೇಸಿಸ್ ಮೇಲೆ ಹೇಳ್ತಾ ಇರೋದು. ಒಂದು ರಿಟರ್ನು ಮತ್ತು ರಿಸ್ಕ್ ಇದ್ದೇ ಇರುತ್ತೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಇದ್ದೇ ಇರುತ್ತೆ. ಅದನ್ನು ನೀವು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೋದು. ಭಾರತ್ ಡೈನಾಮಿಕ್ಸ್ನ ನಾವು ನೋಡೋಣ. ಅದೇ ರೀತಿ ಕೆಲವೊಂದು ಡಿಫೆನ್ಸ್ ಶೇರ್ಸ್ಗಳಲ್ಲಿ ಅಥವಾ ಸ್ಟಾಕ್ಸ್ಗಳಲ್ಲಿ ನೀವು ಯಾವುದನ್ನು ನೀವು ನೋಡ್ಬೋದು, ಕನ್ಸಿಡರ್ ಮಾಡ್ಬೋದು. ಅಂದರೆ ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ, ಮಾಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್. ಇದ್ರ ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದೆ, ಮಧ್ಯದಲ್ಲಿ ಒಂದು ಅಪ್ಡೇಟ್ ಕೊಡ್ತಾನೆ ಇದ್ದೆ ಇದರಲ್ಲಿ ಏನಾಗಿದೆ ಇದರಲ್ಲಿ ಅಂತ. ಕೊಚ್ಚಿನ್ ಶಿಪ್ ಯಾರ್ಡ್ ಇರ್ಬೋದು, ಮಾಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸು ಅಂದರೆ ಹಡಗುಗಳ ಮ್ಯಾನುಫ್ಯಾಕ್ಚರ್, ನಮ್ಮ ಡಿಫೆನ್ಸಿಗೆ ನೇವಿಗೆ ಬೇಕಾಗಿರೋದು. ಅದೇ ರೀತಿ DCX ಸಿಸ್ಟಮ್ಸ್ ಲಿಮಿಟೆಡ್, ಅದೇ ರೀತಿ ಪಾರಸ್, HAL ಅಂತೂ ಹೆಂಗೆ ಸ್ಟಾಕ್ಸ್ ಅಥವಾ ಶೇರ್ ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಅಷ್ಟು ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಇನ್ನು ಮುಂದೆ ಕೊಡುತ್ತೋ ಇಲ್ಲೋ ಅನ್ನೋದು ಡಿಪೆಂಡ್ ಆಗುತ್ತೆ. ಶೇರ್ ಮಾರ್ಕೆಟ್ ಅಂದಮೇಲೆ ಅಥವಾ ಸ್ಟಾಕ್ ಮಾರ್ಕೆಟ್ ಅಂದಮೇಲೆ ಏರಿಳಿತಾ ಇದ್ದೇ ಇರುತ್ತೆ. ನೀವು ಮಾಡ್ಕೊಂಡು ಮಾಡಬೇಕು. ಅದೇ ರೀತಿ ಬೆಮ್ಮೆಲ್ಲು, ಆಮೇಲೆ MTAR ಟೆಕ್ನಾಲಜೀಸ್, ಭಾರತ್ ಡೈನಾಮಿಕ್ಸ್, ಝೆನ್ ಟೆಕ್ನಾಲಜೀಸ್, PTC ಇಂಡಸ್ಟ್ರೀಸ್, ಇಷ್ಟು ಸ್ಟಾಕ್ಸ್ಗಳನ್ನ ಸ್ವಲ್ಪ ಗಮನಿಸಿ. ಇದರಲ್ಲಿ ನೀವು ಯಾವ್ದಾರ ಹೂಡಿಕೆ ಮಾಡ್ಬೋದು ಅನ್ಸಿದ್ರೆ ನೀವು ಸ್ವಲ್ಪ ಇದನ್ನು ಕನ್ಸಿಡರ್ ಮಾಡ್ಬೋದು. ಬಜೆಟ್ಗಿಂತ ಮುಂಚೆನೇ ನೋಡ್ಕೋಬೇಕು. ಯಾಕಂದರೆ ಬಜೆಟ್ ಆಗ್ತಿದ್ದಂಗೆ ಅಲೋಕೇಶನ್ ಆಗೇ ಆಗುತ್ತೆ ಡಿಫೆನ್ಸಿಗೆ ರಿಲೇಟೆಡ್. ಆವಾಗ ಒಂದು ಏರಿಕೆ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಬೇಕಿದ್ರೆ ನೀವು ಶಾರ್ಟ್ ಟರ್ಮ್ ಇಡ್ಕೋಬೋದು, ಅಥವಾ ಸ್ವಲ್ಪ ದಿವಸ ಲಾಂಗ್ ಟರ್ಮಲ್ಲಿ ಇರಲಿ ಇದು ಸ್ಟಾಕ್ಸು ಅಂತ. ಮತ್ತು ಪೋರ್ಷನ್ ಮಾಡಿ ಹಾಕಬೇಕು. ಎಲ್ಲ ದುಡ್ಡನ್ನು ಒಂದಕ್ಕೆ ಹಾಕೋದಲ್ಲ. ಡಿಫೆನ್ಸ್ ಸ್ಟಾಕ್ಸು, ಆಮೇಲೆ ಬ್ಯಾಂಕಿಂಗ್ ಸ್ಟಾಕ್ಸ್ ಸ್ವಲ್ಪ, ಅದೇ ರೀತಿ ಪ್ರೈವೇಟ್ ಬ್ಯಾಂಕು, ಆಮೇಲೆ FMCGಗಳು ಒಂದು ಸ್ವಲ್ಪ, ಆಮೇಲೆ ರಿನ್ಯೂವಬಲ್ ಎನರ್ಜೀಸ್ ಬಗ್ಗೆನೂ ಆದಷ್ಟು ನಾನು ಪೋಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲನೂ ವಿಡಿಯೋ ಮಾಡೋದು ಕಷ್ಟ ಆಗ್ತಾಯಿದೆ ಇತ್ತೀಚೆಗೆ. ಅದನ್ನು ನೋಡೋಣ ಈ ವಿಡಿಯೋ ಅದನ್ನು ಮಾಡೋಕ್ಕಾದ್ರೆ. ಬಟ್ ಯೂನಿಯನ್ ಬಜೆಟ್ ಮುಂಚೆ ಸ್ವಲ್ಪ ಡಿಫೆನ್ಸ್ ಸ್ಟಾಕ್ಸ್, ಭಾರತ್ ಡೈನಾಮಿಕ್ಸ್ ನಾವು ನೋಡಿದ್ರೆ 2018ರಲ್ಲಿ 194 ರೂಪಾಯಿ ಇತ್ತು, ಇವಾಗ ಸಾವಿರಾರು ಚಿಲ್ಲರೆಲ್ಲಿ ಹೋಗಿದೆ. ಅದೇ ರೀತಿ HAL ಅಷ್ಟೇ ಒಂದು ಒಳ್ಳೆಯ ಲಾಭನೇ ಕೊಟ್ಟಿದೆ. ಅದು ಮುಂಚೆ 156 ಫ್ಲೈಟ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ದು ಒಂದು ಇದಕ್ಕೆ ಆರ್ಡರು ಸಿಕ್ಕಿದೆ ಇತ್ತೀಚೆಗೆ. ಆಮೇಲೆ ಇದು ನೋಡ್ಬೋದು, ರಿಟರ್ನ್ಸ್ ಹೆಚ್ಚು ಕಡಿಮೆ 5 ದಿವಸದಲ್ಲಿ ಹಿಂದೆ, ಒಂದು ತಿಂಗಳ ಹಿಂದೆ ಹೆಚ್ಚು ಕಡಿಮೆ ಇರಬೇಕಿದ್ದು. ಹಾಗೆ ಒಂದು ವರ್ಷದಲ್ಲಿ ಡಬಲ್ಗಿಂತ ಜಾಸ್ತಿ ಆಗಿದ್ದು ಶೇರ್ ಅಂದರೆ HAL. ಆಮೇಲೆ 2019ರಲ್ಲಿ ಇದು ಸುಮಾರು 349 ರೂಪಾಯಿ ಇತ್ತು, ಇವಾಗ 5,000 ಚಿಲ್ಲರೆನಲ್ಲಿ ನಡೀತಾ ಇರೋ ಒಂದು ಡಿಫೆನ್ಸ್ ಸ್ಟಾಕ್ ಅಂತ ಹೇಳ್ಬೋದು. ಬಜೆಟ್ಗಿಂತ ಮುಂಚೆ ಇದೆ, ಪೋಸ್ಟು ಮಾಡಿದ್ದೀನಿ ಇದನ್ನೆಲ್ಲ ವಿಡಿಯೋದಕ್ಕಿಂತ ಅಂತ. ಪೋಸ್ಟ್ ಎಷ್ಟು ಜನ ನೋಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.